ನಾನು ಮಾಡಿರೋ ಇವತ್ತಿನ ಈ ಪಲ್ಯ ಇಷ್ಟು ಟೇಸ್ಟಿ ಇಷ್ಟು ಮಸ್ತಾಗಿತ್ತು ಹೇಳ್ತೀನಿ. ನೀವು ಅನ್ನಕ್ಕೂ ಉಣ್ಬೋದು, ಚಪಾತಿ ಈವನ್ ಪೂರಿಗೂ ಮಸ್ತ್ ಆಕೈತಿ. ಯಾಕಂದ್ರೆ ನಾನು ಇದಕ್ಕೆ ಜಾಸ್ತಿ ಗ್ರೇವಿ ಟೈಪ್ ಏನೂ ಮಾಡಿಲ್ಲ, ಬಟ್ ನೀರು ಸ್ವಲ್ಪ ಜಾಸ್ತಿ ಹಾಕಿ ರಸ ಮಾಡಿದ್ದೆ ಫ್ರೆಂಡ್ಸ್. ಈ ಪಲ್ಯ ಅನ್ನದ ಜೊತೆ ಪೂರಿ ಜೊತೆನೂ ಮಸ್ತ್ ಕಾಂಬಿನೇಷನ್ ಆಗ್ಬೋದು. ಮಾಡೋದು ಭಾಳ ಸಿಂಪಲ್ ಐತಿ, ಕುಕ್ಕರ್ನಾಗ ಮಾಡ್ತೇವೆ, ಸೊ ಲಘುನೂ ರೆಡಿ ಆಕೈತಿ ಮತ್ತು ಟೇಸ್ಟೂ ಹಂಗೆ ಇತ್ತು. ಭಾಳ ಮಸ್ತ್ ಸಿಂಪಲ್ಲಾಗಿ ಭಾಳ ಟೇಸ್ಟಿ ಪಲ್ಯ ಆಗಿತ್ತು. ಬರ್ರಿ ಫ್ರೆಂಡ್ಸ್, ಈ ಪಲ್ಯನ ನಾನು ಇವತ್ತು ಹೆಂಗೆ ಮಾಡೇನೆ ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾ ಮಾಡಿರೋಂಥ ಮೊಳಕೆ ಬಂದಿರೋ ಕಾಳು ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲೊಂದು ಮಿಕ್ಸರ್ ಜಾರ್ ಒಳಗೆ ನಾನು ಬೆಳ್ಳುಳ್ಳಿ ಹಾಕೀನಿ, ಒಣ ಕೊಬ್ಬರಿ ಹಾಕ್ಕೊಂಡೀನಿ, ಉಳ್ಳಾಗಡ್ಡಿನ ಈ ರೀತಿ ಕೆಂಪುಗೆ ನಾನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡು ನಾನು ನೀರಿಲ್ಲಾರ್ದಂಗೆ ಇದನ್ನು ತರಿಯಾಗಿ ರುಬ್ಬಿ ಇಟ್ಕೊಂಡೀನಿ. ಅದು ಸ್ವಲ್ಪನೂ ನೀರು ಹಾಕಿಲ್ಲ, ನಾನು ಜಸ್ಟ್ ನೀರು ಹಾಕಿ ಮಾಡಿದ್ರು ಓಕೆ, ಬಟ್ ನಾನಿಲ್ಲೇ ತರಿಯಾಗಿ ಇದನ್ನು ಮಾಡಿ ಇಟ್ಕೊಂಡೀನಿ. ಈಗ ಇಲ್ಲೇ ಕುಕ್ಕರ್ ಒಳಗೆ ನಾನು ಎಣ್ಣೆ ಬಿಸಿ ಮಾಡ್ಕೊಂಡೀನಿ. ನಾವು ಈ ಪಲ್ಯ ಡೈರೆಕ್ಟ್ ಕುಕ್ಕರ್ನಾಗ ಮಾಡ್ಕೊಳ್ಳೋಣ, ಅಂದ್ರೆ ನಮ್ದು 1-2 ಸೀಟಿಗೆಲ್ಲ ಪಲ್ಯ ಮಸ್ತ್ ರೆಡಿ ಆಗಿಬಿಡ್ತೈತಿ. ಎಣ್ಣೆ ಚಲೋ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ ಮತ್ತು ಕರಿಬೇವು ಹಾಕ್ಕೊಂಡೇನಿ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಈ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ನಮ್ಮ ಬೇಸಿಕ್ ಮಸಾಲಾನ ಹಾಕ್ಕೊಂಡ್ಬಿಡೋಣ. ನಾನು ಇಲ್ಲೇ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ ಹಾಕೇನಿ ಮತ್ತು ನಮ್ಮ ಪಲ್ಯಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೆಂಪು ಖಾರದ ಪುಡಿನ ಹಾಕ್ಕೊಂಡೇನಿ. ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಆಗಲೇ ಏನು ಮಿಕ್ಸರ್ ಒಳಗೆ ಪೇಸ್ಟ್ ಮಾಡಿಟ್ಟೇವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇಲ್ಲೇ ನಾನು ಇದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡತ್ತೀನಿ. ನಾನು ಆಲೂಗಡ್ಡೆನ ಸ್ವಲ್ಪ ದಪ್ಪ ಹೋಳು ಕಟ್ ಮಾಡಿ ಇಟ್ಟಿದ್ದೆ ಮತ್ತು 1 ಕಪ್ ಅಷ್ಟು ಮೊಳಕೆ ಬಂದಿರೋ ಕಾಳನ್ನು ಆ್ಯಡ್ ಮಾಡಿಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇದನ್ನು ನಮ್ಗೆ ಸ್ವಲ್ಪ ಲಿಕ್ವಿಡ್ ಟೈಪ್ ಇರಲಿ ಪಲ್ಯ ಅಂತಂಥೇಳಿ ಇದಕ್ಕೆ ನಾನು ನೀರು ಆ್ಯಡ್ ಮಾಡತ್ತೀನಿ. ಮಿಕ್ಸರ್ ಒಳಗೆ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನ ನೀರು ಆ್ಯಡ್ ಮಾಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾನು 2 ವಿಸಿಲಿನ ಇದನ್ನು ಸೀಟಿನ ಮಾಡ್ಕೊಂಬಿಟ್ಟೇನೆ. ಅಂದರೆ 2 ಸೀಟಿಗೆ ನಮ್ಮ ಆಲೂಗಡ್ಡೆ ಮತ್ತು ಮೊಳಕೆ ಕಾಳು 2 ಮಸ್ತ್ ಬೆಂದು ರೆಡಿ ಆಗ್ತವೆ ನೋಡಿ. 2 ಸೀಟಿಗೆ ನಾನು ಮಾಡಿ ತೆಗೆದಿದ್ದೆ. ನನಗೆ ಇದು ಇನ್ನೂ ಗಟ್ಟಿ ಅನ್ಸಾತೈತಿ, ಸೊ ಇನ್ನೊಮ್ಮೆ ನಾನು ಗ್ಯಾಸ್ ಆನ್ ಮಾಡಿ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚಲೋ ತಂಗ ಕುದಿ ಹಾಕ್ಬಿಟ್ಟೇನಿ. ಒಂದು ಸತಿ ಇದು ಚಲೋ ತಂಗ ಕುದಿ ಎದ್ಮೇಲೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಟೇಸ್ಟಿಯಾಗಿರೋ ಈ ಪಲ್ಯ ರೆಡಿ ಆಗೈತೆ ನೋಡಿರಿ. ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಥ್ಯಾಂಕ್ ಯು.